ಡಿಕೆಶಿ ನಿವಾಸಕ್ಕೆ ವಾಸ್ತು ತಜ್ಞ ಡಾಕ್ಟರ್ ಆರಾಧ್ಯ ಗುರೂಜಿ ಭೇಟಿ. ಎಸ್ಎನ್ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ವಾಸ್ತು ತಜ್ಞ ಡಾಕ್ಟರ್ ಆರಾಧ್ಯ ಗುರೂಜಿ ಭೇಟಿ. ಪದಗ್ರಹಣಕ್ಕೆ ಕೌಂಟ್ ಡೌನ್ ಹಿನ್ನೆಲೆ ಗುರೂಜಿ ಜೊತೆ ಚರ್ಚೆ. ಮತ್ತೊಂದೆಡೆ ಡಿಕೆಶಿ ನಿವಾಸಕ್ಕೆ ಆಗಮಿಸಿದ ಗೊರವಯ್ಯಗಳು. ಮೈಲಾರಗುಡ್ಡದ ಗೊರವಯ್ಯಗಳಿಂದ ಡಿಕೆಶಿಗೆ ಆಶೀರ್ವಾದ. ಡಿಕೆಶಿ ನಿವಾಸಕ್ಕೆ ವಾಸ್ತು ತಜ್ಞ ಡಾಕ್ಟರ್ ಆರಾಧ್ಯ ಗುರೂಜಿ ಭೇಟಿ ಕೊಟ್ಟಿದ್ದಾರೆ. ಮತ್ತೊಂದೆಡೆ ಡಿಕೆಶಿ ನಿವಾಸಕ್ಕೆ ಆಗಮಿಸಿದ ಗೊರವಯ್ಯಗಳು. ಮೈಲಾರಗುಡ್ಡದ ಗೊರವಯ್ಯಗಳಿಂದ ಡಿಕೆಶಿಗೆ ಆಶೀರ್ವಾದ. ಡಿಕೆಶಿ ನಿವಾಸಕ್ಕೆ ವಾಸ್ತು ತಜ್ಞ ಡಾಕ್ಟರ್ ಆರಾಧ್ಯ ಗುರೂಜಿ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ಮತ್ತೊಂದೆಡೆ ಡಿಕೆಶಿ ನಿವಾಸಕ್ಕೆ ಆಗಮಿಸಿದ ಗೊರವಯ್ಯಗಳು. ಮೈಲಾರಗುಡ್ಡದ ಗೊರವಯ್ಯಗಳಿಂದ ಡಿಕೆಶಿಗೆ ಆಶೀರ್ವಾದ ಮಾಡಲಾಗಿದೆ. ಎಸ್ಎನ್ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ವಾಸ್ತು ತಜ್ಞ ಡಾಕ್ಟರ್ ಆರಾಧ್ಯ ಗುರೂಜಿ ಅವರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಬಹಳ ಮುಖ್ಯವಾಗಿ ಡಿಕೆ ಶಿವಕುಮಾರ್ ಅವರ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಇದರ ಜೊತೆಗೆ ಏನಾದರೂ ಈಗ ಗೆಸ್ಟ್ ಹೌಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಅಂದರೆ ಕುಮಾರಕೃಪಾ ಗೆಸ್ಟ್ ಹೌಸ್ನಲ್ಲಿ ಉಳಿಯಲಿದ್ದಾರೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆದ ನಂತರ ಎಂಬ ವಿಚಾರ ಕೂಡ ಬಹಳ ಚರ್ಚೆ ಆಗ್ತದೆ. ಯಾಕೆಂದರೆ ಅವರಿಗೆ ಒಂದು ಆಪ್ಷನ್ ಬಿಡಲಾಗಿತ್ತು, ಎಲ್ಲಿ ನೀವು ಉಳಿತೀರಾ ಅನ್ನೋದನ್ನ ನೀವೇ ಡಿಸೈಡ್ ಮಾಡ್ಕೊಳ್ಬಹುದು ಅಂತ. ಹಾಗಾಗಿ ಸದ್ಯಕ್ಕೆ ಈ ಒಂದು ಗೆಸ್ಟ್ ಹೌಸ್ ಏನಿದೆ ಅದರಲ್ಲೂ ಕೂಡ ಕೆಲವೊಂದಿಷ್ಟು ಚೇಂಜಸ್ ಮಾಡಬೇಕು ಅಂತ ಕೂಡ ಡಿಕೆ ಶಿವಕುಮಾರ್ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ. ಒಂದು ಕುಮಾರಕೃಪಾ ಗೆಸ್ಟ್ ಹೌಸ್ ಏನಿದೆ ಅದರಲ್ಲಿ ವಾಸ್ತು ಪ್ರಕಾರ ಡಿಕೆ ಶಿವಕುಮಾರ್ ಅವರು ಬಹಳ ಈ ಒಂದು ವಾಸ್ತುವನ್ನ ಬಿಲೀವ್ ಮಾಡ್ತಾರೆ. ಹಾಗಾಗಿ ಈ ಒಂದು ವಾಸ್ತು ಪ್ರಕಾರ ಏನೆಲ್ಲ ಚೇಂಜಸ್ ಮಾಡಬೇಕು ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೂ ಕೂಡ ವಾಸ್ತು ತಜ್ಞರಾಗಿರುವಂತಹ ಡಾಕ್ಟರ್ ಆರಾಧ್ಯ ಗುರೂಜಿ ಅವರು ಹೋಗಿರಬಹುದು, ಅಥವಾ ಒಂದು ಕ್ಯಾಶುಯಲ್ ಮೀಟ್ ಕೂಡ ಆಗಿರಬಹುದು. ಅದರ ಜೊತೆಗೆ ಗೊರವಯ್ಯಗಳು ಕೂಡ ಭೇಟಿಯನ್ನು ಕೊಟ್ಟಿದ್ರು ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಗೊರವಯ್ಯಗಳು ಕೂಡ ಭೇಟಿ ಕೊಟ್ಟಿದ್ರು. ಮತ್ತೊಂದು ಕಡೆ ಆರಾಧ್ಯ ಗುರೂಜಿ ಅವರು ಕೂಡ ಭೇಟಿ ಕೊಟ್ಟಿದ್ರು. ಈ ಒಂದು ಕುಮಾರಕೃಪಾ ಗೆಸ್ಟ್ ಹೌಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಭೇಟಿಯನ್ನ ಕೊಟ್ಟಿರುವ ಸಾಧ್ಯತೆಗಳಿದ್ದಾವೆ. ಯಾಕೆಂತಂದ್ರೆ ಈ ಒಂದು ಕುಮಾರಕೃಪಾ ಗೆಸ್ಟ್ ಹೌಸ್ ಏನಿದೆ 125 ವರ್ಷಗಳ ಹಿಂದೆ ಮೈಸೂರಿನ ದಿವಾನರಾಗಿದ್ದಂತಹ ಕೆ ಶೇಷಾದ್ರಿ ಅಯ್ಯರ್ ಅವರ ನಿವಾಸ ಆಗಿತ್ತು. ಅದಾದ ನಂತರ ಇದನ್ನು ರಾಜ್ಯ ಸರ್ಕಾರದ ಆಸ್ತಿ ಅಂತ ಪರಿಗಣನೆ ಕೂಡ ತೆಗೆದುಕೊಳ್ಳಲಾಗಿತ್ತು. ಮಹಾತ್ಮ ಗಾಂಧೀಜಿ, ರಾಜೀವ್ ಗಾಂಧಿ ಹಾಗೂ ಇಂದಿರಾ ಗಾಂಧಿ ಅವರು ಕೂಡ ಈ ಒಂದು ಕುಮಾರಕೃಪಾ ಗೆಸ್ಟ್ ಹೌಸ್ ಏನಿದೆ ಇದರಲ್ಲಿ ಅವರು ಕೂಡ ಸ್ವಲ್ಪ ದಿನಗಳ ಮಟ್ಟಿಗೆ ತಂಗಿದ್ರು ಇದೇ ಕಚೇರಿಯಲ್ಲಿ. ಸದ್ಯಕ್ಕೆ ಇನ್ನು ಮುಂದೆ ಡಿಕೆ ಶಿವಕುಮಾರ್ ಅವರ ರಾಜ್ಯಭಾರ ಶುರುವಾಗಲಿದೆ. ಅವರ ಆಡಳಿತ ಇಲ್ಲಿಂದ ಪ್ರಾರಂಭ ಆಗಲಿದೆ, ಕಾರ್ಯಭಾರ ಶುರುವಾಗಲಿದೆ. ಹಾಗಾಗಿ ಕೆಲವೊಂದಿಷ್ಟು ವಾಸ್ತು ಪ್ರಕಾರ ಒಂದು ಓಲ್ಡ್ ಗೆಸ್ಟ್ ಹೌಸ್ ಏನಿದೆ, ಅಂದರೆ ಓಲ್ಡ್ ಬಿಲ್ಡಿಂಗ್ ಏನಿದೆ ಆ ಒಂದು ಬಿಲ್ಡಿಂಗಿಗೆ ನೂತನ ವಾಸ್ತು ಶೈಲಿಯನ್ನ ಅಳವಡಿಸುವಂತಹ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಆರಾಧ್ಯ ಗುರೂಜಿ ಅವರು ಕೂಡ ಭೇಟಿಯನ್ನ ಕೊಟ್ಟಿರುವ ಸಾಧ್ಯತೆಗಳಿದ್ದಾವೆ. ಮತ್ತೊಂದು ಕಡೆ ಡಿಕೆ ನಿವಾಸಕ್ಕೆ ಗೊರವಯ್ಯಗಳು ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಆಶೀರ್ವಾದ ಕೂಡ ಮಾಡಿದ್ದಾರೆ. ಇನ್ನು ಯಾಕೆಂತಂದ್ರೆ ಸಿಎಂ ಆಗ್ತಾರೆ ಡಿಕೆ ಶಿವಕುಮಾರ್ ಎಂಬ ವಿಚಾರ ಆಲ್ರೆಡಿ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಈ ಒಂದು CLP ಮೀಟಿಂಗ್ ನಲ್ಲಿ ಅನೌನ್ಸ್ ಕೂಡ ಮಾಡ್ತಾರೆ. ಈ ಒಂದು CLP ನಾಯಕ ಯಾರು ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುರ್ಜೇವಾಲಾ ಅವರು ಕೂಡ ಒಂದು CLP ಮೀಟಿಂಗ್ ನಲ್ಲಿ ಭಾಗಿಯಾಗ್ತಾರೆ. ವೇಣುಗೋಪಾಲ್ ಅವರು ಕೂಡ ಭಾಗಿಯಾಗ್ತಾರೆ. ಸಿದ್ದರಾಮಯ್ಯ ಅವರು ಕೂಡ ಒಂದು CLP ಮೀಟಿಂಗ್ ನಲ್ಲಿ ಭಾಗಿಯಾದಂತಹ ಸಂದರ್ಭದಲ್ಲಿ ಅನೌನ್ಸ್ ಮಾಡ್ತಾರೆ. ಹಾಗಾಗಿ ಈಗ ಆಲ್ರೆಡಿ ಸಾಕಷ್ಟು ಗಣ್ಯರು ಕೂಡ ಒಂದು ಕಡೆ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಭೇಟಿ ನೀಡ್ತಾರೆ. ಮತ್ತೊಂದು ಕಡೆ ಗುರೂಜಿಗಳು ಕೂಡ ಹೋಗಿ ಡಿಕೆ ಶಿವಕುಮಾರ್ ಅವರ ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ಗೊರವಯ್ಯಗಳು ಕೂಡ ಹೋಗಿ ಡಿಕೆ ಶಿವಕುಮಾರ್ ಅವರಿಗೆ ಆಶೀರ್ವಾದವನ್ನು ಕೂಡ ಮಾಡ್ತಾ ಇದ್ದಾರೆ.